ನುಡಿಗಳಿಗಾಗಿ ನಾವು ಋಣಿಗಳು. ಹಾಗೆ ಮತ್ತೋರ್ವ ಹಿರಿಯರು ಡಾಕ್ಟರ್ ಪಂಚಮುಖಿ ಅವರು ಒಂದೆರಡು ಸಾಲುಗಳನ್ನು ಅದಮ್ಯ ಚೇತನ ಕುರಿತಾಗಿ ತಿಳಿಸಲಿದ್ದಾರೆ. ಅನಂತಕುಮಾರ್ ಅವರೇ ಹಾಗೂ ವೇದಿಕೆಯ ಮೇಲೆ ಇರತಕ್ಕಂತಹ ಅನೇಕ ಅದಮ್ಯ ಚೇತನಗಳೇ, ಅದಕ್ಕೂ ವೇದಿಕೆಯ ಕೆಳಗೆ ಇರತಕ್ಕಂತಹ ಅಗಮ್ಯವಾಗಿರ್ತಕ್ಕಂತಹ ಅದಮ್ಯ ಚೇತನಗಳೇ, ಇವತ್ತಿನ ದಿವಸ ನನಗೆ ಈ ರೀತಿ ಕರೆದು ಇಂಥ ವ್ಯಕ್ತಿಗಳ ಜೊತೆಗೆ ಕೂಡಿಸಿ ಶಾಲು ಹೊದಿಸಿ ಸನ್ಮಾನ ಮಾಡ್ತಾ ಇರೋದು ಅಂದರೆ ಇದೊಂದು ಅದೃಷ್ಟವಶಾತ್ ಅಂತ ಹೇಳ್ತೇನೆ. ಅಗಮ್ಯ ಅಂತಂದರೆ ಅಂದರೆ ಅದೃಷ್ಟ, ದಮ್ಯ ಅಂದರೆ ನಿಯಮಿತ. ಅದೃಷ್ಟದಿಂದ ನಿಯಮಿತವಾಗಿರ್ತಕ್ಕಂಥ ಚೇತನ ನಾನೊಬ್ಬನಾಗಿದ್ದೇನೆ ಅಂತ ಹೇಳಿ ಬಯಸ್ತೇನೆ. ಕಳೆದ 2 ತಿಂಗಳಿಂದ ಈ ಅದೃಷ್ಟ ನನ್ನ ಮೇಲೆ ಬಹಳ ಕೃಪೆ ತೋರಿಸ್ತಾ ಇದೆ. 1 ತಿಂಗಳ ಹಿಂದೆ ಗೀತಂ ಯೂನಿವರ್ಸಿಟಿ ಅಂತ ವಿಶಾಖಪಟ್ಟಣಂದಲ್ಲಿ ಅವರು ಗೀತಂ ಯೂನಿವರ್ಸಿಟಿ ಫೌಂಡೇಶನ್ ಅವಾರ್ಡ್ ಅಂತ ನನಗೆ ದಯಪಾಲಿಸಿದರು. ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದರು. ಕಳೆದ ತಿಂಗಳು ಅಂದರೆ ಈ 1 ವಾರದ ಹಿಂದೆ, ತಿಂಗಳು ಅಲ್ಲ, ಇಲ್ಲಿ ಗುರು ಶಿವಾನಂದ ಅಂತ ವಿಶಾಖಪಟ್ಟಣದ ಹತ್ರ ಅವರಿದ್ದಾರೆ, ಭೂಮಿ ಪುತ್ತನಂ ಅಂತ. ಅವರು ಒಂದು ಎಮಿನೆಂಟ್ ಸಿಟಿಸನ್ಸ್ ಅವಾರ್ಡ್ ಅಂತ 4 ಜನಕ್ಕೆ ಕೊಟ್ಟರು. ಡಾಕ್ಟರ್ ವಿ ಶಾಂತ ಅಂತ ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ದವರು ಚೆನ್ನೈದಲ್ಲಿ, ಹಾಗೂ ನಮ್ಮ ಜಯಂತ್ ನಾರಳೀಕರು, ಹಾಗೂ ಫಾರ್ಮರ್ ಆರ್ಮಿ ಜನರಲ್ ಸಿನ್ಹಾ. ಅದರ ಜೊತೆಗೆ ನನಗೆ ಸೇರ್ತಕ್ಕಂತಹ ಅದೃಷ್ಟವಶಾತ್ ಇರ್ತಕ್ಕಂತಹ ಒಂದು ಎಮಿನೆಂಟ್ ಸಿಟಿಸನ್ಸ್ ಅವಾರ್ಡ್ ಕೂಡ ಸಿಕ್ತು. ಎಮಿನೆಂಟ್ ಸಿಟಿಸನ್ಸ್ ಅವಾರ್ಡ್ ಅಂತ ಅದ್ಧೂರಿಯಾಗಿ ಹೈದರಾಬಾದ್ದಲ್ಲಿ ಕಾರ್ಯಕ್ರಮ ಮಾಡಿದರು. ಇವೆಲ್ಲದಕ್ಕೂ ಕಾರಣ ಒಂದು ಅದೃಷ್ಟ. ಅದೇ ರೀತಿ ಸಾಲಿನಲ್ಲಿ ಇವಾಗ ಅಗಮ್ಯ ಚೇತನ ನನಗೆ ಸನ್ಮಾನ ಮಾಡ್ತಾ ಇರೋದು ಒಂದು ದೃಷ್ಟ ನನ್ನ ಸೌಭಾಗ್ಯ ಅಂತ ನಾನು ತಿಳಿತೇನೆ. ಅಗಮ್ಯ ಚೇತನ ಇದು ಒಂದು ಸಂಸ್ಥೆ, ಆದರೆ ನಮ್ಮೆಲ್ಲರಲ್ಲಿಯೂ ಇರತಕ್ಕಂಥ ಚೇತನ ಅದಮ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಚೇತನ ಅದಮ್ಯವಾಗಿರ್ತಕ್ಕಂಥದ್ದು. ಆದರೆ ಈ ಅದಮ್ಯ ಚೇತನದ ಅಗಮ್ಯತೆ ನಮ್ಮ ತೇಜಸ್ವಿನಿಯವರ ತೇಜಸ್ಸಿನಿಂದ ಅನಂತವಾಗಿ ನಿಂತದೆ ಅಂತ ನಾನು ಭಾವಿಸ್ತೇನೆ. ತೇಜಸ್ವಿನಿ ಸೇರಿರೋದು, ಅನಂತವಾಗಿರೋದು, ಇದು ಒಳ್ಳೆ ಒಂದು ಸಂಬಂಧವಾಗಿದೆ. ಅದರಿಂದ ಅದು ಅಗಮ್ಯವಾಗಿದೆ ಅಂತ. ನಿಜವಾಗಿಯೂ ಚೇತನ ಯಾವಾಗಾದರೂ ಕೂಡ ಅದಮ್ಯವಾಗಿರ್ತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ ಏವಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ ಅಂತ ಪರಮಾತ್ಮನ ಚೈತನ್ಯಕ್ಕೂ ಹಾಗೂ ಜೀವನ ಚೈತನ್ಯಕ್ಕೂ ಅದಮ್ಯತ್ವವನ್ನು ಹೇಳ್ತಾನೆ.